ಇನ್ನು ಮೂಡ ವಿಷಯದಲ್ಲಿ ಹೈಕೋರ್ಟ್ ತೀರ್ಪು ಏನಾಗುತ್ತೆ ಅನ್ನುವಂತ ಟೆನ್ಷನ್ ಸಿದ್ದರಾಮಯ್ಯನವರದ್ದಾಗಿದ್ರೆ ಆದ್ರೆ ಸಿಎಂ ಆಪ್ತರಿಗೆ ಮುಖ್ಯಮಂತ್ರಿ ಕುರ್ಚಿ ಚಿಂತೆ ಕಾಡೋಕ್ ಶುರು ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವ್ರನ್ನ ಬಿಟ್ರೆ ನಾನೇ ನೆಕ್ಸ್ಟ್ ಸಿಎಂ ಅಂತ ಒಬ್ರಾದ್ಮೇಲೆ ಒಬ್ರು ಮಂತ್ರಿಗಳು ಟವಲ್ ಹಾಕಿದ್ದು. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡ್ಕೊಳ್ಳೋಣ. ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವನು ಪರ್ಮಿಟ್ ಕೊಡ್ಬೇಕಲ್ಲ. ನೋಡೋಣ, 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ. ಆಸೆ ಕೂಡ ತಪ್ಪೇನಿದೆ, ನಮಗೂ ಆಸೆ ಇದೆ. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಕೂಸು ಹುಟ್ಟೋ ಮುನ್ನವೇ ಕುಲಾವಿ ಹೊಲಿಸೋರ ಕಥೆಯಾಯ್ತು ಕಾಂಗ್ರೆಸ್ ಮನೆಯಲ್ಲಿನ ಜಗಳ. ಸಿದ್ದರಾಮಯ್ಯ ಅವಧಿಯೂ ಮುಗಿದಿಲ್ಲ, ಬಿಟ್ಟು ಕೊಡ್ತೀನಿ ಅಂತಾನೂ ಹೇಳಿಲ್ಲ. ಆದ್ರೂ ಮೂಡ ಸೌಂಡ್ ಮಾಡುವಾಗಲೇ ಸಿಎಂ ಆಕಾಂಕ್ಷಿಗಳ ಪಟ್ಟಿ ಹನುಮಂತನ ಬಾಲದ ಥರ ಬೆಳಿತಾನೇ ಇದೆ. ಒಬ್ಬೊಬ್ಬರೇ ನಾಯಕರು ಒಂದೊಂದೇ ವೇದಿಕೆಯಲ್ಲಿ ಮನದಾಸೆ ಬಿಚ್ಚಿಡ್ತಿದ್ದಾರೆ. ಇದೀಗ ಸತೀಶ್ ಜಾರಕಿಹೊಳಿ ಸರದಿ. ಸತೀಶ್ ಜಾರಕಿಹೊಳಿ ನೇರವಾಗಿ ಹೇಳದಿದ್ದರೂ ಬೆಂಬಲಿಗರ ಮೂಲಕ ಹೇಳಿಸಿದಂತಿದೆ ಈ ಪೋಸ್ಟ್. ಮುಂದಿನ ನಮ್ಮ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಪೋಸ್ಟ್ ವೈರಲ್ ಆಗಿದೆ. ಈ ವೈರಲ್ ಫೋಟೋಗಳ ಬಗ್ಗೆ ರಿಯಾಕ್ಷನ್ ಮಾಡುತ್ತಲೇ ನಾನು ಸಿಎಂ ಅನ್ನೋರಿಗೆಲ್ಲ ಟಾಂಗ್ ಕೊಟ್ರು ಸತೀಶ್ ಜಾರಕಿಹೊಳಿ. ಯಾರೋ ಒಬ್ಬರು ಪೋಸ್ಟ್ ಹಾಕಿದ್ರೆ ರಾಜ್ಯದ ಅಭಿಪ್ರಾಯ ಆಗಲ್ಲ, ಬೆಂಬಲಿಗರು 2028ರವರೆಗೆ ಕಾಯಬೇಕು ಎಂದಿದ್ದಾರೆ. ಎಲ್ಲ ದಿನ ಹಾಕೋರು ಹಾಕ್ತಾರೆ, ಏನು ಒಂದು ವಾಟ್ಸಪ್ಪಲ್ಲಿ ಬಂದರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ. ಯಾರೋ ಒಬ್ರು ಹಾಕಿರ್ತಾರೆ ಕುಂತು, ಸೊ ಅದು ಬೇರೆ ವಿಚಾರ. ಸೊ ನೋಡೋಣ, ಎಲ್ಲರಿಗೂ ಆಸೆ ಇದ್ದೇ ಇದೆ. MBB ಅವ್ರಿಗೆ, ಶಿವಾನಂದ ಅವ್ರಿಗೆ, ಬೇರೆಯವ್ರಿಗೆ ಇದ್ದೇ ಇದೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ. ನೋಡೋಣ, 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ, ಅಲ್ಲಿಗೆ ಆವಾಗ ನೋಡೋಣ. ಸತೀಶ್ ಜಾರಕಿಹೊಳಿ ಹೇಳೋ ಮಾತು ಕೇಳಿದ್ರೆ 2028ರ ಚುನಾವಣೆ ಬಳಿಕ ಪ್ರಬಲ ಆಕಾಂಕ್ಷಿ ಇವರೇ ಅನ್ನಿಸ್ತದೆ. ಅದಕ್ಕಾಗಿ ಮೊನ್ನೆ ರಾಹುಲ್ ಗಾಂಧಿ, ಪರಮೇಶ್ವರ್ ಅಷ್ಟೇ ಅಲ್ಲ, DK ಶಿವಕುಮಾರ್ ಅವರನ್ನು ಸತೀಶ್ ಭೇಟಿ ಆಗಿರೋದು ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳುತ್ತಿದೆ. ಉತ್ತರ ಕರ್ನಾಟಕ ಕೋಟಾ ಅಂತೆಲ್ಲ ಹೇಳ್ತಿರೋವಾಗಲೇ ಉತ್ತರ ಕರ್ನಾಟಕ ಭಾಗದ ಇನ್ನಿಬ್ಬರು ನಾಯಕರ ನಡುವೆಯೇ ಇದೀಗ ಫೈಟ್ ಶುರುವಾಗಿದೆ. ಸಿಎಂ ಪಟ್ಟಕ್ಕಾಗಿ ಪಾಟೀಲರ ಫೈಟ್, ಪಾಟೀಲರ ಸೀನಿಯಾರಿಟಿ ಸಂಗ್ರಾಮ. ನಮ್ಮ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಕಟ್ಟು ದುಡಿದು ಆಗ್ಬೇಕಂತ ಕಾಯ್ತಾ ಇದ್ದಾರೆ, ಅವ್ರು ಆದರೆ ಸಂತುಷ್ಟದ ಅಂತ ಇಷ್ಟು ಹೇಳಿದ್ದೀನಿ. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ತಪ್ಪೇನು, ಒಬ್ಬರು ಜೈಲಿಗೆ ಹೋಗ್ತಿರ್ತಾರೆ, ಪಕ್ಷದ ವರಿಷ್ಠರು ಭೇಟಿಯಾಗಿ ಆಗ್ತಿರ್ತಾರೆ, ಏನು ತಪ್ಪಿದೆ? ಸಿಎಂ ಕುರ್ಚಿಯ ಚರ್ಚೆ ಮಧ್ಯೆಯೇ ಉತ್ತರ ಕರ್ನಾಟಕದ ಇಬ್ಬರು ಪಾಟೀಲರ ನಡುವೆ ಸಿಎಂ ಕುರ್ಚಿ ಫೈಟ್ ಜೋರಾಗೇ ನಡೀತಿದೆ. ಜನತಾ ದಳದಿಂದ ಬಂದವರು ಶಿವಾನಂದ ಪಾಟೀಲ್ ಎಂದು ಕೆಣಕಿದ್ದರು MB ಪಾಟೀಲ್. ಸಿದ್ದರಾಮಯ್ಯನವರು ದಳದಿಂದಲೇ ಬಂದವರಲ್ವೇ ಅನ್ನೋದು ಶಿವಾನಂದ ಪಾಟೀಲ್ ಉತ್ತರವಾಗಿತ್ತು. ಇದೀಗ ಮತ್ತದೇ ವಿಚಾರದ ಮಧ್ಯೆ ಇಬ್ಬರ ಮಧ್ಯೆ ಜೋರು ಮಾತು. MB ಪಾಟೀಲ್ ಸಿಎಂ ಆದ್ರೆ ನನ್ನ ಅಭ್ಯಂತರ ಇಲ್ಲ, ಅದರ ಬಗ್ಗೆ ಹೈಕಮಾಂಡ್, ಶಾಸಕರು ನಿರ್ಧಾರ ಮಾಡ್ತಾರೆ ಎಂದರು. ಸೀನಿಯರ್ ನಾನು ಇರ್ಬೋದು, ಜೂನಿಯರು ಇರ್ಬೋದು, ಆದರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿ. ನಮ್ಮ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಕಟ್ಟು ದುಡಿದು ಆಗ್ಬೇಕಂತ ಕಾಯ್ತಾ ಇದ್ದಾರೆ, ಅವ್ರು ಆದರೆ ಸಂತುಷ್ಟದ ಅಂತ ಇಷ್ಟು ಹೇಳಿದ್ದೀನಿ ನಾನು. ಇವತ್ತು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಅದೆಲ್ಲ ಮುಗಿದ ಮೇಲೆ ಮುಂದೆ ಪಕ್ಷ ತೀರ್ಮಾನ ಏನು ಮಾಡ್ತದೆ, ಸಿದ್ದರಾಮಯ್ಯನವ್ರದ್ದೆಲ್ಲ ಪಾಳೆ ಮುಗಿದ ಮೇಲೆ ಮುಂದೊಂದು ದಿನ ಅವ್ರನ್ನ ಇದು ಮಾಡ್ಕೊಂಡು ಆಗ್ಬೇಕಂತ ಯಾವುದು ದಟ್ಸ್ ದ ಲಾಸ್ಟಿಂಗ್. ಅವರೊಬ್ಬರೇ ಅಲ್ಲ, ಯಾರ್ದಾರೇ ಕಡೆ ಕಿತ್ಕೊಂಡು ನಾನು ಮುಖ್ಯಮಂತ್ರಿ ಆಗುವಂಥ ದುರಾಸೆ ನನಗಿಲ್ಲ, ಆಸೆ ಇದೆ ನನಗೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಿಎಂ ಕುರ್ಚಿ ಫೈಟ್ ಬಗ್ಗೆ ಸಚಿವರು ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ. ವಿರೋಧ ಪಕ್ಷದವರು ಏನೇ ಹೇಳ್ಕೊಳ್ಳಿ, ಏನೇ ಸುಳ್ಳು ಆಪಾದನೆಗಳು ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳು ಬದಲಾಗುವಂತ ಪ್ರಶ್ನೆನೇ ಇಲ್ಲ, ಸಂಭವನೂ ಇಲ್ಲ. ಯಾರು ಅದು ಆಸೆಗಳಿದ್ದೇ ಇರ್ತದಲ್ಲ. ಯಾವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ, ಇದರಲ್ಲಿ ಅನುಮಾನ ಏನೇ ಇಲ್ಲ. ನೀವು ಯಾಕೆ ಅದನ್ನು ಇನ್ನೂ ಮುಖ್ಯಮಂತ್ರಿ ಖಾಲಿ ಇದೆ ಸೀಟು, ಯಾರು CM ಆಗಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ವಿಚಾರ ಇದೀಗ ಪ್ರತಿಪಕ್ಷಗಳ ಟೀಕೆಗೂ ಆಹಾರವಾಗಿದೆ. ಸಿಕ್ಕಿರೋ ಅಸ್ತ್ರವನ್ನೇ ಬಳಸಿಕೊಂಡು ಕೀಟಲೆ ಮಾಡ್ತಿದ್ದಾರೆ ಕೇಸರಿ ನಾಯಕರು. ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಾಂಗ್ರೆಸ್ನಲ್ಲಿರುವಂಥ ತುಂಬ ಜನದ್ದು ಕಣ್ಣಿದೆ. ನೀವು ಟವಲ್ ಹಾಸ್ತಾ ಇದ್ದೀರಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅಂತ ನಾನು ಆ ಪದ ಬಳಸೋಕ್ಕೆ ಇಷ್ಟಪಡಲ್ಲ. ಭಾಳ ಜನಕ್ಕೆ ಅದ್ರ ಬಗ್ಗೆ ಕಣ್ಣಿದೆ. ಇವರು CM ರೇಸ್ದಲ್ಲಿ ಒಬ್ಬರಾದ್ಮೇಲೆ ಒಬ್ಬರೀಗ ಇವೆಲ್ಲ ನಡೆದವ ಕಾಂಗ್ರೆಸ್ ಪಾರ್ಟಿಯೊಳಗೆ. ಹೊರಗಡೆ ನಾವು ಸಿದ್ದರಾಮಯ್ಯನವರ ಹಿಂದೆ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ, ಒಳಗಡೆ ಎಲ್ಲರೂ ಹಿಂದಿಂದ ಇದೆಲ್ಲ. ಆದ್ದರಿಂದ ತಮ್ಮನಿ ಸರಿ ಮಾಡಿಕೊಳ್ಳಿ.
ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಕೇಸ್ನಿಂದಾಗಿ ಈ ಎಲ್ಲ ಬೆಳವಣಿಗೆಗಳು, ವಾಗ್ದಾಳಿಗಳು ಆಗ್ತಿರೋದು. 2.5 ವರ್ಷಗಳ ಬಳಿಕ ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿದೆ ಅಂತಿದ್ದ ನಾಯಕರೇ ಇದೀಗ ಒಬ್ಬೊಬ್ಬರಾಗಿ ನಾನು ಆಗ್ತೀನಿ ಅಂತಿದ್ದಾರೆ. ಸೊ ಪಿಕ್ಚರ್ ಅಭಿ ಬಾಕಿ ಹೈ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.